ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರತಿನಿತ್ಯವೂ ನಾವು ದೇವರಿಗೆ ದೀಪಾರಾಧನೆ ಮಾಡಿ ಪೂಜೆಯನ್ನು ಸಲ್ಲಿಸುತ್ತೇವೆ. ಹಾಗೆಯೇ ವಿಶೇಷ ದೀಪಾರಾಧನೆಯೂ ಕೂಡ ಮಾಡುತ್ತೇವೆ. ನಾವು ಯಾವುದಾದರೂ ಒಂದು ದೇವರ ವ್ರತವನ್ನು ಮಾಡುವಾಗ ದೀಪಾರಾಧನೆ ಮಾಡಿ ಪೂಜಿಸುತ್ತೇವೆ. ಹೀಗೆ ದೀಪಾರಾಧನೆ ಮಾಡುವಾಗ ಕೆಲವೊಮ್ಮೆ ದೀಪದಲ್ಲಿ ಹೂ ಕಾಣಿಸುತ್ತದೆ. ಇದು ಬಹಳ ವಿಶೇಷ. ಇದೇ ರೀತಿ ನೀವು ಯಾವುದಾದರೂ ವ್ರತ ಮಾಡುವಾಗ ನಿಮ್ಮ ದೀಪದಲ್ಲಿಯೂ ಸಹ ಹೂ ಕಂಡರೆ ಅದು ಅದೃಷ್ಟವೇ ಸರಿ. ನಿಮ್ಮ ಪೂಜೆ ಅಥವಾ ವ್ರತ ದೇವರಿಗೆ ಸಲ್ಲಿದೆ ಎಂದರ್ಥ. ನೀವು ಯಾವ ಉದ್ದೇಶದಿಂದ ವ್ರತವನ್ನು ಕೈಗೊಂಡು ಪೂಜೆ ಮಾಡಿದ್ದೀರಿ ಆ ಉದ್ದೇಶವು ಶೀಘ್ರದಲ್ಲಿ ಈಡೇರುತ್ತದೆ ಎಂಬ ಸಂಕೇತವಾಗಿದೆ. ದೇವರ ಕೃಪೆ ನಿಮ್ಮ ಮೇಲಿದೆ ಎಂದರ್ಥ. ನೀವು ಭಕ್ತಿಯಿಂದ ಬೇಡಿಕೊಂಡಿರುವ ಎಲ್ಲ ಆಸೆ ಆಕಾಂಕ್ಷೆಗಳು ಬಯಕೆಗಳು ಕನಸುಗಳು ಶೀಘ್ರವೇ ಫಲಿಸಿ ನಿಮಗೆ ಒಳ್ಳೆಯ ಸಮಯ ಬರುತ್ತಿದೆ ಎಂದರ್ಥ. ಹಾಗೆಯೇ ದೇವರು ನಿಮ್ಮ ಜೊತೆ ಇರುತ್ತಾರೆ. ಏಕಾಗ್ರತೆಯಿಂದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ವ್ರತವನ್ನು ಕೈಗೊಂಡು ಪೂಜೆ ಮಾಡಿದರೆ ಖಂಡಿತವಾಗಿಯೂ ದೀಪದಲ್ಲಿ ಹೂ ಕಾಣಿಸಿಕೊಂಡು ನಿಮ್ಮ ಎಲ್ಲ ದಾರಿದ್ರ್ಯವನ್ನು ದೂರ ಮಾಡಿ ಹಣಕಾಸಿನ ತೊಂದರೆ ಇರುವುದಿಲ್ಲ. ಆರೋಗ್ಯದಲ್ಲಿ ಐಶ್ವರ್ಯದಲ್ಲಿ ವೃದ್ಧಿಯಾಗಿ ಸಾಲಗಳಿಂದ ಮುಕ್ತಿ ಹೊಂದಬಹುದು. ಹಾಗೆಯೇ ಮನೆಯಲ್ಲಿ ಕಲಹಗಳು ಜಗಳಗಳು ದೂರವಾಗುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ದೀಪದಲ್ಲಿ ಹೂ ಕಂಡರೆ ನೀವು ಮಾಡಿದ ಪೂಜೆಯು ದೇವರಿಗೆ ಇಷ್ಟವಾಗಿದೆ ಎಂದರ್ಥ. ಒಂದು ವೇಳೆ ಹೂ ಕಾಣಿಸಲಿಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ, ಶ್ರದ್ಧೆ ಭಕ್ತಿ ಏಕಾಗ್ರತೆಯಿಂದ ಪೂಜೆ ಮಾಡುತ್ತಾ ಹೋಗಿ. ಒಂದಲ್ಲ ಒಂದು ದಿನ ದೇವರು ಒಲಿದೇ ಒಲಿಯುತ್ತಾರೆ. ನಂಬಿಕೆ ಮಾತ್ರ ಬಿಡಬೇಡಿ. ದೇವರಿಗೆ ನಾವೆಲ್ಲ ಮಕ್ಕಳೇ ಅಲ್ವಾ ಸ್ನೇಹಿತರೆ. ಈ ವಿಡಿಯೋ ತಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.